ನಮಸ್ಕಾರ ಸ್ನೇಹಿತರೆ. ಶನಿದೇವರ ಹೆಸರನ್ನು ಕೇಳಿದ್ರೆ ಪ್ರತಿಯೊಬ್ಬರು ಹೆದರಿಕೊಳ್ತಾರೆ. ಜ್ಯೋತಿಷ್ಯದ ಅನುಸಾರವಾಗಿ ಶನಿವಾರದ ದಿನ ಮಾಡಿದಂಥ ಉಪಾಯ ನಿಮಗೆ ಶನಿದೇವರ ಕಷ್ಟಗಳಿಂದ ಮುಕ್ತಿಯನ್ನು ಕೊಡೋದಷ್ಟೇ ಅಲ್ಲದೆ ಶನಿದೇವರು ನಿಮಗೆ ಒಲಿದು ನಿಮಗೆ ಆಶೀರ್ವಾದವನ್ನು ಕೂಡ ಕೊಡುತ್ತಾರೆ. ಶನಿದೇವರು ನೌಕರಿ, ವ್ಯಾಪಾರ, ಬಿಸ್ನೆಸ್ ಆಗಲಿ ನಿಮ್ಮ ಆದಾಯದ ಕಾರಕ ಆಗಿದ್ದಾರೆ. ಈ ಮಾತಿನ ಅರ್ಥ, ಒಂದು ವೇಳೆ ಶನಿದೇವರ ಪ್ರಭಾವ ನಿಮ್ಮ ಮೇಲೆ ಚೆನ್ನಾಗಿದ್ದರೆ ನೀವು ಧನ ಸಂಪತ್ತನ್ನೇ ಗಳಿಸುವಿರಿ. ಅದು ನಿಮ್ಮ ಬುದ್ಧಿಶಕ್ತಿಯಿಂದ ಇರಬಹುದು, ಶ್ರಮದಿಂದ ಇರಲಿ, ಏನೇ ಇದ್ರೂ ನೀವು ಗಳಿಸುವಿರಿ. ಯಾಕಂದರೆ ಶನಿದೇವರು ಒಂದು ಯಾವ ರೀತಿಯ ಗ್ರಹವಾಗಿದ್ದಾರೆಂದರೆ ಅಚಾನಕವಾಗಿ ವ್ಯಕ್ತಿಯನ್ನು ಆಕಾಶದತ್ತ ಎತ್ತರಕ್ಕೆ ಕೊಂಡೊಯ್ಯುತ್ತಾರೆ. ಆದರೆ ಈ ನ್ಯಾಯದೇವರು ಬೇಗನೆ ಸಿಟ್ಟು ಕೂಡ ಮಾಡ್ಕೊಳ್ತಾರೆ. ಇದು ಒಂದು ಕಹಿ ಸತ್ಯವೇ ಆಗಿದೆ. ಜೀವನದಲ್ಲಿ ಹಲವಾರು ಪ್ರಕಾರದ ಕಷ್ಟಗಳು ಎದುರಾದರೆ ಇಂಥ ಸ್ಥಿತಿಯಲ್ಲಿ ಒಂದು ಚಿಕ್ಕ ಪ್ರಯೋಗ ನಿಮ್ಮ ಮುಚ್ಚಿದ ಅದೃಷ್ಟದ ಕೀಯನ್ನು ತೆರೆಯುತ್ತದೆ. ಜೀವನದ ಕಷ್ಟಗಳೆಲ್ಲ ದೂರ ಆಗಬೇಕಂದ್ರೆ ಯಾವ ರೀತಿಯ ಉಪಾಯವನ್ನು ಮಾಡಬೇಕನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ 4 ರೀತಿಯ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ನಿಮ್ಮ ಅನುಕೂಲದ ಅನುಸಾರವಾಗಿ ಯಾವ ಉಪಾಯ ಬೇಕಾದರೂ ಮಾಡಿರಿ. ಸ್ನೇಹಿತರೆ, ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಕೀಲಿಕೈ ನಿಮ್ಮ ಮುಚ್ಚಿದ ಅದೃಷ್ಟವನ್ನು ತೆರೆಯಬಹುದು. ಯಾವಾಗ ಶನಿದೇವರ ಸಲುವಾಗಿ ನೀವು ಈ ಉಪಾಯವನ್ನು ಮಾಡಲು ಮುಂದಾಗ್ತೀರಾ, ಯಾವಾಗ ನೀವು ಕೀಲಿಕೈಯನ್ನು ಖರೀದಿ ಮಾಡ್ತೀರಾ, ಆಗ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಆ ಕೀಲಿಕೈ ಸ್ಟೀಲದ್ದಾಗಿರಬೇಕು. ನಂತರ ಆ ಕೀಲಿಕೈಯನ್ನು ನೀವು ತೆರೆದು ಕೂಡ ನೋಡಬಾರ್ದು. ಹಲವಾರು ಜನ ಅದನ್ನು ಚೆಕ್ ಮಾಡಲು ತೆರೆದು ಕ್ಲೋಸ್ ಮಾಡಿ ನೋಡ್ತಾರೆ. ಆದರೆ ಈ ತಪ್ಪನ್ನು ಮಾಡಲೇಬಾರ್ದು. ಅಥವಾ ಅಂಗಡಿಯವರಿಗೂ ಕೂಡ ಅದನ್ನು ಚೆಕ್ ಮಾಡಲು ಹೇಳಬಾರದು. ಇಲ್ಲಿ ಹೇಗೆ ಅದು ಮುಚ್ಚಿರುತ್ತದೆಯೋ, ಲಾಕ್ ಆಗಿರುತ್ತದೆಯೋ ಅದೇ ಸ್ಥಿತಿಯಲ್ಲಿ ಅದನ್ನು ಖರೀದಿ ಮಾಡಿ ತರಬೇಕು. ಇದನ್ನು ಶುಕ್ರವಾರವೇ ಖರೀದಿ ಮಾಡಿ ತರಬೇಕು. ಶನಿವಾರ ಈ ಉಪಾಯವನ್ನು ಮಾಡಬೇಕು. ಶುಕ್ರವಾರ ಇದನ್ನು ತೆಗೆದುಕೊಂಡು ಬಂದು ಯಾವಾಗ ನೀವು ರಾತ್ರಿ ಮಲಗಲು ಹೋಗಿರ್ತೀರೋ ನಿಮ್ಮ ಬೆಡ್ರೂಮ್ನಲ್ಲಿ ನಿಮ್ಮ ತಲೆದಿಂಬಿನ ಹತ್ತಿರ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ಶನಿವಾರ ಮುಂಜಾನೆ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿದ ನಂತರ ಈ ಕೀಲಿಕೈಯನ್ನು ನೀವು ತೆರೆಯಬಾರದು. ಅದು ಹೇಗಿರುತ್ತೋ ಅದೇ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಯಾವುದಾದ್ರೂ ಅರಳಿ ಮರದ ಹತ್ತಿರ ಹೋಗಿ ಇಡಬಹುದು. ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಇಟ್ಟುಬಿಡಿ. ಅಲ್ಲಿ ಇಟ್ಟ ನಂತರ ನಿಮ್ಮ ಸಮಸ್ಯೆಯ ಬಗ್ಗೆ ಬೇಡಿಕೊಳ್ಳಿ. ನಿಮ್ಮ ನೌಕರಿ ಇದ್ದರೆ, ಅಂಗಡಿ ಇದ್ದರೆ, ಜಾಬ್ ಇದ್ದರೆ, ಏನೇ ಇರಲಿ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಬೇಡ್ಕೊಳ್ಳಿ. ನಂತರ ಹಿಂದೆ ತಿರುಗಿ ನೋಡದೆ ಮರಳಿ ನಿಮ್ಮ ಮನೆಗೆ ಬಂದುಬಿಡಿ. ಯಾವಾಗ ಯಾವುದಾದ್ರೂ ವ್ಯಕ್ತಿ ಆ ಕೀಲಿಕೈಯನ್ನು ತೆರೆಯುತ್ತಾರೋ ನಿಮ್ಮ ಭಾಗ್ಯವೂ ಕೂಡ ಆ ಕೀಲಿಕೈ ಜೊತೆ ತೆರೆದುಕೊಳ್ಳುತ್ತದೆ. ಈ ಪ್ರಯೋಗವನ್ನು ಖಂಡಿತವಾಗಿ ನೀವು ಶನಿವಾರ ಮಾಡಿರಿ. ಇಲ್ಲಿ ಮತ್ತೊಂದು ಚಿಕ್ಕ ಪ್ರಯೋಗವನ್ನು ಹೇಳ್ತೀವಿ, ಕೇಳಿ. ಹಲವಾರು ಬಾರಿ ಸಾಲದ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. ಸಾವಿರಾರು ಪ್ರಯತ್ನ ಮಾಡಿದ್ರೂ ಸಾಲ ಅಂತ ತೀರೋದಿಲ್ಲ. ಇಂಥ ಸ್ಥಿತಿಲಿ ಏನು ಮಾಡಬೇಕಂದ್ರೆ, ಸಾಮಾನ್ಯವಾಗಿ ಯಾವ ಶೂ ಚಪ್ಪಲಿಗಳನ್ನು ನೀವು ಧರಿಸಿಕೊಳ್ತೀರೋ ಅವುಗಳನ್ನು ಧರಿಸಿಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರಿ. ಚಪ್ಪಲಿಗಳನ್ನು ದೇವಸ್ಥಾನದ ಹೊರಗಡೆ ಬಿಟ್ಟು ಒಳಗಡೆ ಹೋದ ನಂತರ ಪೂಜೆ ಪಾಠಗಳನ್ನು ಮುಗಿಸಿ ಮರಳಿ ನೀವು ನಿಮ್ಮ ಮನೆಗೆ ಹಾಗೆ ಬಂದು ಬಿಡಬೇಕು. ಆ ಚಪ್ಪಲಿಗಳನ್ನು ಹಾಕಿಕೊಂಡು ಬರಬಾರ್ದು. ಈ ಚಪ್ಪಲಿಗಳು ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನು, ಆರ್ಥಿಕ ಸ್ಥಿತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಇಲ್ಲಿ ಹೊಸ ಚಪ್ಪಲಿಗಳನ್ನೇ ಬಿಡಬೇಕಂತ ಏನಿಲ್ಲ. ಹಳೆಯದಾಗಿರುವ ಚಪ್ಪಲಿಗಳನ್ನು ನೀವು ಬಿಟ್ಟು ಬರಬಹುದು. ಇಲ್ಲಿ ಬೇಕಾದರೆ ನೀವು ಮೀನುಗಳಿಗೆ ಕಾಳುಗಳನ್ನು ಹಾಕಬಹುದು, ಬೇಕಾದರೆ ಇರುವೆಗಳಿಗೆ ಹಿಟ್ಟನ್ನು ತಿನ್ನಿಸಬಹುದು. ಈ ರೀತಿ ಒಂದು ನಂಬಿಕೆ ಇದೆ. ಈ ರೀತಿ ಮಾಡೋದ್ರಿಂದ ಶನಿದೇವರು ನಿಮಗೆ ಒಲಿಯುತ್ತಾರೆ. ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ಮುಕ್ತಿ ಸಿಗುತ್ತದೆ. ಇಲ್ಲಿ ನೌಕರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತವೆ. ಹಲವಾರು ಬಾರಿ ಜೀವನದಲ್ಲಿ ಶತ್ರುಗಳು ಹೆಚ್ಚಾಗಿರ್ತಾರೆ. ಹಲವಾರು ಬಾರಿ ಗಂಡ ಹೆಂಡತಿಯವರೊಬ್ಬರಿಗೊಬ್ಬರು ಮೋಸ ಮಾಡ್ತಾರೆ. ಹಲವಾರು ಬಾರಿ ಕುಂಡಲಿಯಲ್ಲಿ ಶನಿ ದೋಷ ಇರುತ್ತೆ. ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಸಮಸ್ಯೆಗಳು ಕಾಡುತ್ತಿರುತ್ತವೆ. ಇಂಥ ಸ್ಥಿತಿಯಲ್ಲಿ ಶನಿವಾರದ ದಿನ ಕಪ್ಪು ಉದ್ದಿನ ಬೇಳೆ, ಕಪ್ಪು ಎಳ್ಳುಗಳು, ಕಪ್ಪು ಬಣ್ಣದ ವಸ್ತ್ರಗಳು ಏನೇ ನಿಮಗೆ ಸಿಕ್ಕರೋ ಇವುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಳಿ. ಇವುಗಳ ಅವಶ್ಯಕತೆ ಯಾರಿಗಿರುತ್ತೋ ಅಂಥವರಿಗೆ ಖಂಡಿತವಾಗಿ ಶನಿವಾರ ದಾನವಾಗಿ ಕೊಟ್ಟು ಬಿಡಿ. ಇದರಿಂದ ಶತ್ರುಗಳು ಮಿತ್ರರಾಗ್ತಾರೆ. ಜೀವನದಲ್ಲಿ ಕಷ್ಟಗಳಿದ್ದರೂ ದೂರ ಆಗುತ್ತವೆ. ಅಂದರೆ ಶನಿದೇವರನ್ನು ಒಲಿಸಿಕೊಳ್ಳಲು ಖಂಡಿತವಾಗಿ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿರಿ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರ ಆಗುತ್ತವೆ. ಹಲವಾರು ಬಾರಿ ಇಲ್ಲಿ ಏನಾಗಿರುತ್ತಂದರೆ, ಸ್ವತಃ ನೀವೇ ಹಣವನ್ನು ದುಡಿದಿರ್ತೀರ, ಅದು ಎಲ್ಲೋ ಸಿಲುಕಿಕೊಂಡಿರುತ್ತೆ, ಸಿಗ್ತಾ ಇರೋದಿಲ್ಲ. ಕೆಲಸ ಆಗುತ್ತಲೇ ನಿಂತೋಗಿರುತ್ತೆ. ನಿಮ್ಮ ಹಣ ಕೆಲವರು ತಗೊಂಡಿರ್ತಾರೆ, ವಾಪಸ್ ನೀಡಲು ಏನೋ ನೆಪ ಮಾಡ್ತಾ ಇರ್ತಾರೆ. ಇಲ್ಲಿ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ, ನಿಮಗೆ ನಿಮ್ಮದೇ ಹಣ ಮರಳಿ ಸಿಗ್ತಾ ಇರೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಶನಿವಾರ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿರಿ. ನಿಮ್ಮ ಮನೆಯಲ್ಲಿ ನೀವು ರೊಟ್ಟಿಗಳನ್ನು ಮಾಡ್ತಾ ಇರ್ಬೋದು. ಎಲ್ಲಕ್ಕಿಂತ ಕೊನೆಯಲ್ಲಿ ರೆಡಿಯಾದ ರೊಟ್ಟಿಯನ್ನು ನೀವು ತೆಗೆದುಕೊಳ್ಳಿ. ಆ ರೊಟ್ಟಿಯನ್ನು ನಿಮ್ಮ ಅಂಗೈಯಲ್ಲಿಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳಿರಿ. ಒಂದೆರಡು ಹನಿ ಸಾಸಿವೆ ಎಣ್ಣೆನ ಆ ರೊಟ್ಟಿಯ ಮೇಲೆ ಹಚ್ಚಿರಿ. ನಂತರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನಾಯಿ ಇದ್ದರೆ ಅಥವಾ ರೋಡ್ ಹತ್ತಿರ ನಿಮಗೆ ನಾಯಿಗಳು ಸಿಗುತ್ತವೆ. ನಿಮ್ಮ ಸಮಸ್ಯೆಗಳನ್ನು ಹೇಳುತ್ತಾ ಆ ನಾಯಿಗೆ ಆ ರೊಟ್ಟಿಯನ್ನು ತಿನ್ನಿಸಿಬಿಡಿ.
ನಿಮ್ಮ ನಿಂತಿರುವಂಥ ಹಣ, ಸಲುಕಿಕೊಂಡಿರುವಂಥ ಹಣ ಸುಲಭವಾಗಿ ಮರಳಿ ಸಿಗುತ್ತದೆ. ಇಲ್ಲಿಯ ತನಕ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ. ಈ ಪ್ರಯೋಗವನ್ನು ಕಡಿಮೆ ಅಂದರೂ 5 ಶನಿವಾರ ಮಾಡಿರಿ. ನಿಮಗೆ ಇದರಲ್ಲಿ ಪರಿಹಾರ ಸಿಗತ್ತೆ. ಚಿಕ್ಕ ಚಿಕ್ಕ ಪ್ರಯೋಗಗಳು ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತವೆ. ಆದರೆ ಇಂದು ನಾವು ನಿಮಗೆ ತುಂಬಾ ಸುಂದರವಾಗಿರುವಂಥ, ತುಂಬಾ ಪವರ್ಫುಲ್ ಆಗಿರುವಂಥ ಚಿಕ್ಕ ಉಪಾಯವನ್ನು ಹೇಳ್ತೀವಿ, ಕೇಳಿ. ಹಲವಾರು ಬಾರಿ ಇಲ್ಲಿ ಏನಾಗುತ್ತಂದರೆ, ತುಂಬ ಜನ ನಮಗೆ ಪ್ರಶ್ನೆ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತಾರೆ. ನೌಕರಿ ಸಿಗ್ತಾ ಇರೋದಿಲ್ಲ, ಜೀವನದಲ್ಲಿ ಯಶಸ್ಸುಗಳು ಕೂಡ ಸಿಗ್ತಾ ಇರೋದಿಲ್ಲ. ಇಂಥ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳಲು ಒಂದು ಚಿಕ್ಕದಾಗಿರುವ ಪ್ರಯೋಗವನ್ನು ಮಾಡಿರಿ. ಯಾವುದಾದ್ರೂ ಶನಿವಾರ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಯಾವುದೇ ಸಮಯದಲ್ಲಿ ಬೇಕಾದರೂ, ಅಂದರೆ ಕತ್ತಲು ಆದ ನಂತರ ಅಲ್ಲ, ಸೂರ್ಯಾಸ್ತ ಆಗುವ ಮುನ್ನ ಇಲ್ಲಿ ನೀವು ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಳ್ಬೇಕು. ಇದನ್ನು ತೆಗೆದುಕೊಂಡು ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಅರಳಿ ಮರದ ಹತ್ತಿರ ಹೋಗಿರಿ. ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿರಿ. ನಂತರ ಪ್ರಾರ್ಥನೆ ಮಾಡಿರಿ. ಅರಳಿ ಮರದ ಬೇರಿನ ಹತ್ತಿರ ಮಣ್ಣಿನಲ್ಲಿ ಇದನ್ನು ಹೊಡೆಯಬೇಕು. ಅಂದರೆ ಯಾವುದಾದ್ರೂ ಚಿಕ್ಕದಾಗಿರುವ ಕಲ್ಲಿನಿಂದ ಹೊಡೆದರೆ ಅದು ಸುಲಭವಾಗಿ ಮಣ್ಣಿನ ಒಳಗಡೆ ಹೋಗಿಬಿಡುತ್ತದೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅರಳಿ ಮರಕ್ಕೆ ಅಥವಾ ಅದರ ಬೇರಿಗೆ ಇದನ್ನು ಹೊಡೆಯಬಾರದು. ಮಣ್ಣಿನಲ್ಲಿ ಅದನ್ನು ಹಾಕಬೇಕು. ನಂಬಿಕೆ ಇಡಿ ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಯಾವಾಗ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆಯೋ ಆಗ ಬಂದು ಭಗವಂತನಿಗೆ ಧನ್ಯವಾದಗಳನ್ನು ಪ್ರೀತಿಯಿಂದ ತಿಳಿಸಿರಿ. ಬೇಕಾದರೆ 1 ಲೋಟ ನೀರನ್ನು ಅಲ್ಲಿ ಹಾಕಿರಿ. ಸಾಸಿವೆ ಎಣ್ಣೆಯ ದೀಪವನ್ನು ಬೇಕಾದರೂ ಹಚ್ಚಿರಿ. ನಂತರ ಆ ಮೊಳೆಯನ್ನು ತೆಗೆದು ಯಾವುದಾದ್ರೂ ಹತ್ತಿರ ಇರುವಂಥ ನದಿಯಲ್ಲಿ ಅದನ್ನು ಎಸೆದು ಬಿಡಿ. ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಧನ್ಯವಾದಗಳು.